ಪ್ರೈಸ್ ದ ಲಾರ್ಡ್. ಈ ಬಿಗ್ ಜೆ ಟಿವಿಯ ಮುಖಾಂತರವಾಗಿ ಈ ದಿನದಲ್ಲಿ ನಮ್ಮ ಸಂಗಡವಾಗಿ ಪ್ರಾರ್ಥಿಸುವುದಕ್ಕೂ ಆರಾಧಿಸುವುದಕ್ಕೂ ಕರ್ತನ ವಾಕ್ಯವನ್ನು ಕೇಳುವುದಕ್ಕಾಗಿ ಸಿದ್ಧಗೊಂಡಿರುವಂಥ ಎಲ್ಲ ಪ್ರೀತಿಯ ಆತ್ಮಿಕವಾದಂಥ ವೀಕ್ಷಕರಿಗೆ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪಾಸ್ಟರ್ ಚಂದ್ರಮೌಳಿ ಆದಂಥ ನಾನು ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಈ ನಿಮಿಷದಲ್ಲಿ ಒಟ್ಟಾಗಿ ಸೇರಿ ನಾವು ನಮ್ಮ ಆರಾಧನಾ ತಂಡದ ಸಂಗಡವಾಗಿ ಕರ್ತನನ್ನು ಆರಾಧಿಸೋಣ. ಬನ್ನಿರಿ, ನೀವು ಸುಮ್ಮನೆ ಕುಳಿತುಕೊಳ್ಳದಂತೆ ನಮ್ಮ ಸಂಗಡವಾಗಿ ಸೇರಿ ಕರ್ತನನ್ನು ಆರಾಧಿಸೋಣ. ಕರ್ತನ ಪರಿಶುದ್ಧ ಉಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಸ್ವತಂತ್ರ ದಿನಾಚರಣೆ. ನಾವೆಲ್ಲರೂ ದೇವರನ್ನ ಸ್ವತಂತ್ರವಾಗಿ ಆರಾಧನೆ ಮಾಡೋಣವೇ. ನಾವೆಲ್ಲರೂ ಸೇರಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣವೇ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ನಾನೇನಾಗಿರುವೆ ನಾ ಕೃಪೆ ಮುಂದೇನಾಗುವೆನು ನಿನ್ನ. ಎಲ್ಲರೂ ಒಟ್ಟಾಗೋಣವೇ. ನಾನೇನಾಗಿರುವೆ ಅದು ನಿನ್ನ ಕೃಪೆ ಮುಂದೇನಾಗುವೆನು ನಿನ್ನ ಕೃಪೆ. ಕೃಪೆ ನನಗೆ ಆಧಾರವಾಯಿತು, ಜಾರಿ ಬೀಳದಂತೆ ಜೊತೆ ನಿಂತಿತು. ನಿನ್ನ ಕೃಪೆ ನನಗೆ ಆಧಾರವಾಯಿತು, ಜಾರಿ ಬೀಳದಂತೆ ಜೊತೆ ನಿಂತಿತು. ಈ ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಕೃಪೆ ನೆನೆದಾಗ ಅರಣ್ಯಕ್ಕೂ ಆನಂದವೇ. ಎಲ್ಲವನ್ನು ಕಳೆದುಕೊಂಡ ಈ ನೊಂದ ಬಾಳಿಗೆ ನೂತನ ಆರಂಭವೇ. ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಕೃಪೆ ನೆನೆದಾಗ ಅರಣ್ಯಕ್ಕೂ ಆನಂದವೇ. ಎಲ್ಲವನ್ನು ಕಳೆದುಕೊಂಡ ಈ ನೊಂದ ಬಾಳಿಗೆ ನೂತನ ಆರಂಭವೇ. ಈ ಆತ್ಮನೇ ಅದು ನಿನ್ನ ಕೃಪೆ. ಈ ಆತ್ಮಾನಂದವು ನಿನ್ನ ಕೃಪೆ. ಈ ಆತ್ಮಲಾಪನೆ ನಿನ್ನ ಕೃಪೆ. ಈ ಆತ್ಮಾನಂದವು ನಿನ್ನ ಕೃಪೆ. ಕೃಪೆ ನನಗೆ ಆಧಾರವಾಯಿತು,
ಎಲ್ಲ ಹೇಳವೇ ನಿನ್ನ ಕೃಪೆ ಮಾತ್ರವೇ ನನಗೆ ಆಧಾರವಾಯ್ತಪ್ಪ. ಆಯಿತು ಜಾರಿ ಬೀಳದಂತೆ ಜೊತೆ ನಿಂತಿತು. ಓ ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಾಲಗೊಳ್ಳುವೆ ಎದ್ದೇಳುವೆ ಹಾದಿನಂತೆ ಹಾರುವೆ. ಬಲಗೊಳ್ಳು ಇವತ್ತು ನಾನು ಬಲ ಹೊಂದುವೆ ಹೇಳುವೆ ಹಾದಿನಂತೆ ಎಲ್ಲರೂ ಕೂಗಿ ಹೇಳವೇ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೋದಲು ಕಾಯುತ್ತಿರುವೆ. ಯೇಸುವೆ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೋದಲು ಕಾಯುತ್ತಿರುವೆ. ತಾಕ ಕಾಲದಲ್ಲಿ ದರ್ಶನವ ನೆರವೇರಿಸುವ ತಾಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಸುಳ್ಳು ಹೇಳದು ತೋರಿಪಡದು ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳು ಹೇಳದು ತಡವಿರುವುದು ತಡವಾದರೂ ನಾ ಕಾಯುತ್ತಿರು. ಎಲ್ಲರೂ ಒಟ್ಟಾಗಿ ಹೇಳವೇ ಕಾಯುತ್ತಿರುವೆ ಕಾಯುತ್ತಿರು. ಹೌದು ಯೇಸುವೆ, ನಾವು ನಿಮ್ಮನ್ನೇ ಕಾಯುತ್ತೀವಪ್ಪ. ನಿಮ್ಮ ಅದ್ಭುತವನ್ನು ಹೊಂದಲಿಕ್ಕೆ ನಾವು ಕಾಯುತ್ತೀವಪ್ಪ. ಈ ಸಮಯ ನಿಮಗೋಸ್ಕರ ಕಾಯುತ್ತೇವೆ. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿ. ಕೊನೆಯದಾಗಿ ಹೇಳವೆಲ್ಲರೂ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿ. ಎಲ್ಲರೂ ಕರಗಳ ಮೇಲೆ ಹೇಳೋಣವೇ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಹಲ್ಲೆಲೂಯಾ. ಕರ್ತನನ್ನು ಆರಾಧಿಸುವುದರಲ್ಲಿ ಎಷ್ಟು ಸಂತೋಷ. ಹೌದು ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರು ಆರಾಧನೆಗೆ ಯೋಗ್ಯನಾದಂಥ ದೇವರು. ಬನ್ನಿರಿ, ಈ ಸಮಯದಲ್ಲಿ ನಮ್ಮ ಭಾರತಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾವು ಹೋಗೋಣ. ನಮ್ಮ ಭಾರತ ದೇಶದ 28 ರಾಜ್ಯಗಳಿಗಾಗಿ, ಅದೇ ರೀತಿ ನಮ್ಮ ಅಧಿಕಾರಿಗಳಿಗಾಗಿ, ನಮ್ಮ ರಾಜಕೀಯ ನಾಯಕರುಗಳಿಗಾಗಿ, ಯವನಸ್ಥರಿಗಾಗಿ, ಕುಟುಂಬಗಳಿಗಾಗಿ, ನಮ್ಮ ದೇಶವನ್ನು ದೇವರು ಸುಕ್ಷೇಮದಿಂದ ಸುಭಿಕ್ಷೆಯಿಂದ ತುಂಬಲಿಕ್ಕಾಗಿ
ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ವಿಕ್ಟ್ರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ನ ಪ್ರಾರ್ಥನೆ ವೀರರು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಒಟ್ಟಾಗಿ ಸೇರಿ ನಾವು ದೇವರ ಸಮ್ಮುಖದಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ. ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಈ ದಿನ ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯಾಗಿದೆ. ನಾವು ಅದನ್ನು ನೆನೆಸಿಕೊಂಡು ದೇಶಕ್ಕಾಗಿ ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ. ಅಪ್ಪ ರಾಜಾದಿರಾಜನೇ, ದೇವಾದಿದೇವನೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಈ ದಿನ ರಾಜ, ಅಪ್ಪ ನಮ್ಮ ದೇಶಕ್ಕೆ ರಾಜ ಸ್ವಾತಂತ್ರ್ಯ ಬಂದ ದಿನವನ್ನು ನಾವು ನೆನೆಸಿಕೊಳ್ಳುತ್ತಿದ್ದೇವೆ ರಾಜ. ಅಪ್ಪ ದೇಶವನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇವೆ ರಾಜ. ಅಪ್ಪ ದೇಶದಲ್ಲಿರುವ 28 ರಾಜ್ಯಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ ರಾಜ. ಒಂದೊಂದು ರಾಜ್ಯವನ್ನು ಸ್ವಾಮಿ ನೀವು ಸಂಧಿಸಿರಿ ಅಪ್ಪ, ನೀವು ಆಶೀರ್ವದಿಸಿರಿ ಕರ್ತನೆ. ನಿಮಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಹೌದು ರಾಜ. ಅಪ್ಪ ಉತ್ತರ ಭಾರತವನ್ನು ಸಂಧಿಸಿರಿ ಅಪ್ಪ, ರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ದಕ್ಷಿಣ ಭಾರತವನ್ನು ಸಂಧಿಸಿರಿ ಅಪ್ಪ, ಅಪ್ಪ ರಕ್ಷಣೆ ಉಂಟಾಗಲಿ ಸ್ವಾಮಿ. ಅಪ್ಪ ನಮ್ಮ ದೇಶದಲ್ಲಿ ಸ್ವಾಮಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ ಕರ್ತನೆ. ಅಪ್ಪ ದೇಶಕ್ಕೆ ಒಳ್ಳೆ ಸಮಾಧಾನವನ್ನು ಕೊಡಿರಿ ಅಪ್ಪ, ಸಂತೋಷವನ್ನು ಕೊಡಿರಿ, ಆರೋಗ್ಯವನ್ನು ಕೊಡಿರಿ ಸ್ವಾಮಿ. ಅಪ್ಪ ನಮ್ಮ ದೇಶದಲ್ಲಿ ಅಪ್ಪ ಒಳ್ಳೆ ವಾತಾವರಣವನ್ನು ಉಂಟು ಮಾಡಿರಿ ಸ್ವಾಮಿ. ನಿಮಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಅಪ್ಪ ದೇಶ ಕ್ಷೇಮ ಅಪ್ಪ, ಹೌದು ಸ್ವಾಮಿ. ಅಪ್ಪ ಅದನ್ನು ಬಯಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ಹೌದು ರಾಜ. ದೇಶದ ಒಂದು ಅಪ್ಪ ಆಡಳಿತವು ನಿಮ್ಮ ಬಾಹುವಿನ ಮೇಲಿದೆ ರಾಜ. ನೀವು ದೇಶವನ್ನು ಆಳ್ವಿಕೆ ಮಾಡಿರಿ ಕರ್ತನೆ. ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ದೇಶಕ್ಕೆ ಒಂದು ದೇವರೇ ಆರೋಗ್ಯ ಉಂಟಾಗಲಿ ಕರ್ತನೆ. ಸ್ತೋತ್ರ, ಸ್ತೋತ್ರ. ಸಮೃದ್ಧಿ ಉಂಟಾಗಲಿ ಕರ್ತನೆ. ನಿಮಗೆ ಸ್ತೋತ್ರ, ಸ್ತೋತ್ರ ಅಪ್ಪ. ಒಳ್ಳೆಯ ಮಳೆ ಆಗಲಿ ಕರ್ತನೆ. ಅಪ್ಪ ಸಮೃದ್ಧಿಕರವಾದ ವೃಷ್ಟಿಯನ್ನು ಸುರಿಸಿರಿ ಕರ್ತನೆ. ಅಪ್ಪ ನಮ್ಮ ದೇಶವನ್ನು ಸ್ವಾಮಿ ನೀವು ರಾಜ ಆಶೀರ್ವದಿಸಿರಿ ಕರ್ತನೆ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಎಲ್ಲ ಜನಗಳನ್ನಪ್ಪ ನೀವು ರಕ್ಷಿಸಿರಿ ಕರ್ತನೆ. ಅಪ್ಪ ನಿಜವಾದ ಸ್ವಾತಂತ್ರ್ಯವನ್ನಪ್ಪ ನೀವು ಮಾತ್ರ ಕೊಡಲು ಸಾಧ್ಯ ರಾಜ. ನಮ್ಮ ದೇಶಕ್ಕೆ ಸ್ವಾಮಿ ಆತ್ಮೀಕ ಜೀವಿತದಲ್ಲಿ ಸ್ವಾತಂತ್ರ್ಯ ಉಂಟಾಗಲಿ ಕರ್ತನೆ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಅಪ್ಪ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ಅಪ್ಪ ನೀವು ಜಯ ಕೊಡುವವರಾಗಿದ್ದೀರಪ್ಪ. ನಿಮಗೆ ಸ್ತೋತ್ರಪ್ಪ. ನಮ್ಮ ದೇಶಕ್ಕೆ ಸುಕ್ಷೇಮನುಂಟು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಬನ್ನಿ ನಮ್ಮ ದೇಶದ ರಾಜಕಾರಣಿಗಳಿಗೋಸ್ಕರ ನಾವು ಎಲ್ಲರೂ ಕೊಟ್ಟಾಗಿ ಪ್ರಾರ್ಥಿಸಿಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ನಮ್ಮ ದೇಶದ ಆಡಳಿತ ಮಂತ್ರಿಗಳಿಂದ ಹಿಡಿದು ಎಲ್ಲ ಸದಸ್ಯರುಗಳು ಶಾಸಕರುಗಳಿಂದ ಹಿಡಿದು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ಸ್ವಾತಂತ್ರ್ಯ ದಿನಾಚರಣೆದಂದು ದೇವರು ಅವರನ್ನು ಆರೋಗ್ಯ ಭಾಗ್ಯ ಕೊಟ್ಟು ಸುಕ್ಷೇಮವಾಗಿ ದೇಶದಲ್ಲಿ ಆಡಳಿತ ಮಾಡತಕ್ಕ ಕರ್ತನು ದೇವಾದಿ ದೇವನು ರಾಜಾದಿರಾಜನು ಅವ್ರಿಗೆ ಕೃಪೆಯನ್ನು, ಬಲವನ್ನು, ಶಕ್ತಿಯನ್ನು, ಧೈರ್ಯವನ್ನು ಕೊಟ್ಟು ಸುಕ್ಷೇಮವಾಗಿ ಎಲ್ಲ ಜನಗಳಿಗೆ ಅವರು ಒಳ್ಳೆಯ ಆಡಳಿತವನ್ನು ನೀಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಆಮೆನ್. ಪ್ರೈಸ್ ದ ಲಾರ್ಡ್. ಈ ದಿನ ಸ್ವಾತಂತ್ರ್ಯದ ದಿನಾಚರಣೆವಾಗಿರುವುದರಿಂದ ದುಷ್ಟ ಜನರು ದುಷ್ಟತನದಲ್ಲಿ ನಡೆಯುವಂಥ ಜನರಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಎಲ್ಲರೂ ಬಂದು ಈ ಪ್ರಾರ್ಥನೆಗಳಲ್ಲಿ ಭಾಗವಹಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮ ದೇವರೇ ನಿನಗೆ ವಂದನೆ ರಾಜನೇ. ಪರಿಶುದ್ಧಾತ್ಮನೇ ನಿನಗೆ ವಂದನೆ ಏಸಪ್ಪ. ವಂದನೆ ಏಸಯ್ಯ, ವಂದನೆ ಏಸಯ್ಯ. ಈಗೋ ಸ್ವಾಮಿ ಕರ್ತನೆ, ನಮ್ಮ ದೇಶದಲ್ಲಿ ಅನೇಕ ದುಷ್ಟತನಗಳು ನಡೆಯುತ್ತಿದೆ ದೇವರೇ ಕರ್ತನೆ. ಏಸಯ್ಯ, ದುಷ್ಟದಲ್ಲಿ ನಡೆಯುವಂಥ ಕಾರ್ಯಗಳ ಮೇಲೆ ನಿನ್ನ ಕರವನ್ನು ಚಲಿಸಬೇಕೆಂಬುದಾಗಿ ನಾನು ಸ್ತೋತ್ರ ಮಾಡುತ್ತೇನೆ ರಾಜ. ಏಸಯ್ಯ ಕರ್ತನೆ, ಅನ್ಯಾಯ, ಮೋಸ, ವಂಚನೆಗಳು ಕರ್ತನೆ ನಮ್ಮ ದೇಶವನ್ನು ಬಿಟ್ಟು ತೊಲಗಲಿ ಎಂಬುದಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಅಪ್ಪ. ಅಪ್ಪ ದೇಶದಲ್ಲಿ ಒಂದು ಕರ್ತನೆ ಹಾಲೆಲೂಯಾ ದೇವರೇ ಒಂದು ಸ್ವಾತಂತ್ರ್ಯವಾದಂಥ ಜನಗಳು ದೇವರೇ ನೀನು ಅನುಗ್ರಹಿಸಿ ಕೊಡು ಎಂಬುದಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಅವರ ದುಷ್ಟತನದಿಂದ ನೀನು ಕರ್ತನೆ ನಿನ್ನ ನಾಮದಲ್ಲಿ ಬಿಡುಗಡೆ ಮಾಡು ಎಂಬುದಾಗಿ ನಾನು ಸ್ತೋತ್ರ ಮಾಡ್ತೇನೆ ಅಪ್ಪ. ದುಷ್ಟತನದಿಂದ ನೀನು ಬಿಡುಗಡೆ ಕೊಟ್ಟು ದೇವರ ಸನಾತನವಾದ ಮಾರ್ಗದಲ್ಲಿ ದೇವರೇ ನಡೆಸುವಂತೆ ದೇವರೇ ನಿನ್ನ ಕೃಪೆಯನ್ನು ಕೊಡು. ಅವರ ಮನಸ್ಸುಗಳು ಬದಲಾಯಿಸು ಎಂಬುದಾಗಿ ನಾನು ಸ್ತೋತ್ರ ಮಾಡ್ತೇನೆ ರಾಜ. ಅನೇಕರು ಕರ್ತನೆ ಲಂಚಗಳಿಂದ ಕರ್ತನೆ ಹಾಲೆಲೂಯಾ ಏಸಪ್ಪ ಅಲ್ಲೆಲೂಯಾ ವಂಚಿಸುತ್ತಿದ್ದಾರೆ ರಾಜನೇ ಕರ್ತನೆ. ಹೆಣ್ಣು ಮಕ್ಕಳ ವಿಷಯದಲ್ಲಿ ಕರ್ತನೆ ದುಷ್ಟರಾಗಿದ್ದಾರೆ ರಾಜ. ಎಲ್ಲ ದುಷ್ಟಗಳ ಜನರ ಮೇಲೆ ನಿನ್ನ ಕರ ಚಾಚು ದೇವರೇ. ಅವರ ದುಷ್ಟವು ಎಂದೆಂದಿಗೂ ಕರ್ತನೆ ಜನರಲ್ಲಿ ತಂಗದಂತೆ ಏಸಪ್ಪ ನಿನ್ನ ನಾಮದಲ್ಲಿ ಎಂದೆಂದಿಗೂ ಅದು ತೊಲಗಿ ಹೋಗಲಿ ಎಂಬುದಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಎಲ್ಲ ವಿಷಯಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ಸರ್ಕಾರಿ ಅಧಿಕಾರಿಗಳಲ್ಲಿರೋರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನಾದ ದೇವರೇ ಯೇಸಯ್ಯ ಸ್ತೋತ್ರ ದೇವರೇ. ರೋಮಾಪುರದ ಪತ್ರಿಕೆ ಅಪಾಕರ್ತನೆ 13ನೇ ಅಧ್ಯಾಯ 1ನೇ ವಚನ ಹೇಳುವ ಪ್ರಕಾರ ಯೇಸಯ್ಯ
ಪ್ರತಿ ಮನುಷ್ಯನು ತನ್ನ ಅಧಿಕಾರದಲ್ಲಿರುವವರಿಗೆ ಅಧೀನರಾಗಿರಲಿ ಎಂದು ಹೇಳುವ ಪ್ರಕಾರ ಎಸಯ್ಯ ಅಪ್ಪ, ಡಾಕ್ಟರ್ಗಳು ದೇವರೇ, ಅಪ್ಪ ಕರ್ತನೆ ಲಾಯರ್ಗಳು ದೇವರೇ, ಅಪ್ಪ ಕರ್ತನೆ ಇಂಜಿನಿಯರ್ಗಳು ದೇವರೇ, ಅಪ್ಪ ಕರ್ತನೆ IPS ದೇವರೇ, IAS ದೇವರೇ, ಇರುವ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ. ಎಸಯ್ಯ ಪರಿಶುದ್ಧಾತ್ಮನೇ ದೇವರೇ, ನೀನು ತಾನೇ ಇವರ ಮೇಲೆ ಇಳಿದು ಕಾರ್ಯ ಮಾಡಿರಿ ದೇವರೇ, ಎಲ್ಲಿಯೂ ಅನ್ಯಾಯವಾಗಬಾರದು ದೇವರೇ. ಅಪ್ಪ ಕರ್ತನೆ ಪರಿಶುದ್ಧಾತ್ಮನೇ, ನೀನು ತಾನೇ ಇವರೊಟ್ಟಿಗೆ ಮಾತನಾಡಿರಿ, ಇವರ ಹೃದಯದಲ್ಲಿ ನೀನು ಮಾತನಾಡಿರಿ ಅಪ್ಪ, ನ್ಯಾಯವನ್ನು ಕೊಡಿಸತಕ್ಕಂತೆ ದೇವರೇ ನೀನೇ ಜೊತೆಗಾರನಾಗಿದ್ದು ದೇವರೇ, ಇವರ ಜೊತೆ ದೇವರೇ ಬಲಪಡಿಸಿ ನಡೆಸಿರಿ ದೇವರೇ. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀವಿ ದೇವರೇ. ಅಪ್ಪ ಪರಿಶುದ್ಧಾತ್ಮನಾದ ದೇವರೇ, ಎಲ್ಲ ಕಾರ್ಯಗಳು ನಿನ್ನ ಕರಳಿ ಒಪ್ಪಿಸಿಕೊಡುತ್ತಾ ಸ್ತುತಿಗನ ಮಾನ ಮಹಿಮೆ ನಿನ್ನೊಬ್ಬನಿಗೇ ಸಲ್ಲಿಸುತ್ತಾ ಪ್ರಭು ಯೇಸು ನಾಮದಲ್ಲಿ ಬಿಡುವ ಪರಲೋಕ ತಂದೆಯಾದ ದೇವರೇ, ಆಮೆನ್. ಎಲ್ರಿಗೂ ಪ್ರೈಸ್ ದ ಲಾರ್ಡ್. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಂಥ ದಿನದಂದು ನಾವೆಲ್ಲರೂ ಸೇರಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ಕತ್ತಲೆ ಶಕ್ತಿಗಳನ್ನು ಬಂಧಿಸಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ರಾಜಾದಿರಾಜನೇ ಅಪ್ಪ, ನಿಮಗೆ ಸ್ತೋತ್ರ ಮಾಡ್ತೇವಪ್ಪ. ಹೌದು ಕರ್ತನೇ ಅಪ್ಪ, ಸೃಷ್ಟಿಕರ್ತನಾದ ದೇವರು ನೀವು ಆಗಿದ್ದೀರಪ್ಪ, ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜನೇ ಅಪ್ಪ. ಈ ಲೋಕವನ್ನು ಅಪ್ಪ ಸೃಷ್ಟಿ ಮಾಡಿದಂಥ ದೇವರಪ್ಪ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಂಥ ದೇವರೇ ಅಪ್ಪ. ಹೌದು ಕರ್ತನೆ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವಾಗ ರಾಜನೇ, ನಮ್ಮ ದೇಶದಲ್ಲಿರುವಂಥ ಎಲ್ಲ ಕತ್ತಲೆ ಶಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇನೆ ರಾಜನೇ. ಹೌದು ಅಪ್ಪ, ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡುತ್ತಿರುವಂಥ ಎಲ್ಲ ಕತ್ತಲೆ ಶಕ್ತಿಗಳನ್ನಪ್ಪ ಪರಿಶುದ್ಧವಾದ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ ಎಂದು ನಾನು ಬೇಡ್ತಿದ್ದೇನೆ ರಾಜನೇ ಅಪ್ಪ. ಕ್ರಮವಿಲ್ಲದಲ್ಲಿ ಕ್ರಮಪಡಿಸಿದಂಥ ದೇವರ ಆತ್ಮನೇ ಅಪ್ಪ, ಆದಿ ಸಾಗರದ ಮೇಲೆ ರಾಜನೇ ನಿನ್ನ ಆತ್ಮವು ಚಲಿಸಿ ಕ್ರಮವಿಲ್ಲದಲ್ಲಿ ಕ್ರಮಪಡಿಸಿದಂಥ ದೇವರ ಆತ್ಮನೇ ಅಪ್ಪ, ನಮ್ಮ ದೇಶದಲ್ಲಿ ರಾಜನೇ ಅಪ್ಪ ಕ್ರಮವಿಲ್ಲದೆ ಕರ್ತನೆ ಹಾಲೆಲೂಯ ಯೇಸುವೆ ಅಪ್ಪ, ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡುತ್ತಿರುವಂಥ ಎಲ್ಲ ಅಂಧಕಾರ ಬಲಗಳು, ಎಲ್ಲ ಕತ್ತಲೆ ಶಕ್ತಿಗಳನ್ನು ಅಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬಂಧಿಸೋಳಾಗಿದ್ದೇನೆ ರಾಜನೇ. ನನ್ನ ದೇಶಕ್ಕೆ ಕರ್ತನೆ ಅಪ್ಪ, ನೀನೇ ಬೆಳಕಾಗಿದೆಯಲ್ಲಪ್ಪ, ನನ್ನ ದೇಶದಲ್ಲಿ ಬೆಳಕಾಗಿ ಅಪ್ಪ ನೀನು ತಾನೇ ಪ್ರಕಾಶಿಸಿ ಎಂದು ನಿನ್ನಲ್ಲಿ ಬೇಡ್ತಿದ್ದೇನೆ ರಾಜನೇ. ನನ್ನ ದೇಶದಲ್ಲಿರುವಂಥ ಎಲ್ಲ ಕತ್ತಲೆ ಶಕ್ತಿಗಳನ್ನು ತೆಗೆದು ನೀನೇ ಬೆಳಕಾಗಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ಪರಲೋಕ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡುವ ಹಾಗೆ ಆರಾಧನೆ ಮಾಡುವುದಕ್ಕೆ ಸ್ವಾತಂತ್ರ್ಯ, ಈ ವಿಷಯಕ್ಕಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ಭೂಮಿ ಆಕಾಶಗಳ ಒಡೆಯನೇ ನಿನಗೆ ಸ್ತೋತ್ರ. ರಾಜಾದಿರಾಜನೇ ನಿನಗೆ ಸ್ತೋತ್ರ. ಪರಮ ವ್ಯಾಪ್ತಿ ನಿನಗೆ ಸ್ತೋತ್ರ. ಅಸಂಖ್ಯವಾದ ದೂತದಲ್ಲಿ ಕೂತಿರೋ ನನ್ನ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಸ್ವಾಮಿ ಕರ್ತನೆ, ಪ್ರತಿಯೊಂದು ಪ್ರಾರ್ಥನೆ ವಿಜ್ಞಾಪನನ್ನು ಕೇಳಿ ಉತ್ತರ ಕೊಡುವ ದೇವರು ನೀವಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕ್ರೂಜೆ ಮೇಲೆ ಕರ್ತನೆ ಸ್ವಾಮಿ ನೀವು ಸುರಿಸಿ ರಕ್ತವನ್ನು ಸುರಿಸಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅನೇಕ ಕಡೆಗಳಲ್ಲಿ ಸ್ವಾಮಿ ಕರ್ತನೆ ಆರಾಧನೆ ಮಾಡುವುದಕ್ಕೆ ಸ್ವಾಮಿ ಸ್ವಾತಂತ್ರ್ಯ ಇಲ್ಲದೆ ಕರ್ತನೆ ಆ ಜನರಿಗೆ ಸ್ವಾಮಿ ಕರ್ತನೆ ಒಂದು ಹೊಡಿತಾ ಇರುವಾಗ ಸ್ವಾಮಿ ನೀವು ಆ ಜನರ ಮನಸ್ಸೊಟ್ಟಿಗೆ ನೀವು ಮಾತನಾಡಿರಿ. ಸುವಾರ್ತೆ ಸಾರುವಂಥ ಜನರು ಕರ್ತನೆ ಅಲ್ಲಿ ಸ್ವಾಮಿ ಒಂದು ದುಷ್ಟ ಜನರೊಟ್ಟಿಗೆ ಕರ್ತನೆ ಅವರು ಬರುವಾಗ ಹೋಗುವಾಗ ಕರ್ತನೆ ಅಲ್ಲಿ ನಿಮ್ಮ ಸ್ವಾತಂತ್ರ್ಯ ಅಲ್ಲಿ ಚಲಿಸಲಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮನ ಕಾರ್ಯಗಳು ಅಲ್ಲಿ ಚಲಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ನೀವು ಹೇಳೋರ ಪ್ರಕಾರ ಕಟ್ಟ ಕಡೆವರೆಗೂ ಹೋಗಿ ಸುವಾರ್ತೆಯನ್ನು ಸಾರಿರಿ ಸ್ವಾಮಿ ಕರ್ತನೆ. ಆ ಸುವಾರ್ತೆಗೆ ಅಡ್ಡಿ ಆಗುವಂಥ ಸೈತಾನನ ಕಾರ್ಯಗಳು ನಾವು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತಾ ಇದ್ದೇವೆ ರಾಜವೇ. ನಾವು ಪ್ರಾರ್ಥನೆಯನ್ನು ಕೇಳಿ ನೀವು ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬರುವ ದಿನಗಳಲ್ಲಿ ಸ್ವಾಮಿ ಸುವಾರ್ತೆಗೆ ಯಾವುದೇ ಸಹ ಕರ್ತನೆ ಆರಾಧನೆಗೆ ಯಾವುದೇ ಸಹ ಅಡೆತಡೆಗಳ ಆಗದೆ ನಾವು ಸ್ವಾತಂತ್ರ್ಯವಾಗಿ ನಿಮ್ಮನ್ನು ಆರಾಧಿಸುವ ಹಾಗೆ ನೀವು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ಮುದ್ದು ರಕ್ಷಕನಾದ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ದೇಶದ ಎಲ್ಲ ಯವ್ವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಅಪ್ಪ, ಸ್ತೋತ್ರ ದೇವನೇ, ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನೇ ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಒಳ್ಳೆ ಸಮಯದಲ್ಲಿ ಕರ್ತನೆ ನಮ್ಮ ದೇಶದ ಎಲ್ಲ ಯವ್ವನಸ್ಥರನ್ನು ಸ್ವಾಮಿ ನಿನ್ನ ಕರದಲ್ಲಿ ಒಪ್ಪಿಸುತ್ತಾ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ನಮ್ಮ ದೇಶದ ಅಪ್ಪ ಎಷ್ಟೋ ಯವ್ವನಸ್ಥರು ಸ್ವಾಮಿ ಸೈತಾನನ ಹಿಡಿತದಲ್ಲಿದ್ದಾರೆ ಕರ್ತನೆ. ಅಪ್ಪ ಈ ಸ್ವಾತಂತ್ರ್ಯ ದಿನದಂದು ಸ್ವಾಮಿ ಅಪ್ಪ ಎಲ್ಲ ಯವ್ವನಸ್ಥರನ್ನು ಸ್ವಾಮಿ ಅಪ್ಪ ಸೈತನ ಕರಗಳಿಂದ ಬಿಡಿಸಿ ಸ್ವಾಮಿ ಅವರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ನೀವು ದಯಪಾಲಿಸಿ ಕೊಡಿರಿ ಕರ್ತನೆ. ಅಪ್ಪ ನಿಮ್ಮ ವಾಕ್ಯ ಹೇಳುತ್ತೆ ಸ್ವಾಮಿ ಕುಮಾರನು ಬಿಡುಗಡೆ ಮಾಡಿದರೆ ಅಪ್ಪ ನಿಜವಾಗಲೂ ಬಿಡುಗಡೆಯನ್ನು ಹೊಂದಿದ್ದೀರಾ ಎಂದು ಸ್ವಾಮಿ. ಅಪ್ಪ ಈ ದಿನದಂದು ದೇವರೇ ನಾವೆಲ್ಲ ಯವ್ವನಸ್ಥರಿಗಾಗಿ ನಮ್ಮ ದೇಶದ ಯವ್ವನಸ್ಥರ ಬಿಡುಗಡೆಗಾಗಿ ನಾವು ಪ್ರಾರ್ಥಿಸುತ್ತೇನೆ ಕರ್ತನೆ. ಅಪ್ಪ ದೇಶದ ಎಲ್ಲ ಯವ್ವನಸ್ಥರನ್ನು ಸ್ವಾಮಿ ಅಂಧಕಾರದಿಂದ ಬಿಡುಗಡೆ ಮಾಡಿರಿ ಕರ್ತನೆ. ಎಷ್ಟೋ ಯವ್ವನಸ್ಥರು ಸ್ವಾಮಿ ಡಿಪ್ರೆಷನಲ್ಲಿ ಮನ ಒತ್ತಡದಲ್ಲಿದ್ದಾರೆ ಕರ್ತನೆ. ಅಪ್ಪ ಮನ ಒತ್ತಡಕ್ಕೆ ಒಳಗಾಗಿ ಸ್ವಾಮಿ ಎಷ್ಟೋ ಚಟಗಳಿಗೆ ದಾಸರಾಗಿದ್ದಾರೆ ಕರ್ತನೆ. ಆ ದಾಸತನದಿಂದ ನಮ್ಮ ಯವ್ವನಸ್ಥರನ್ನು ನೀವು ಬಿಡಿಸಿರಿ ಕರ್ತನೆ. ಅಪ್ಪ ಯೋವೇಲನ ಅಪ್ಪ ಪ್ರವಾದನೆ ಗ್ರಂಥ ಹೇಳುತ್ತೆ ಕರ್ತನೆ ಅಂತ್ಯ ದಿನಗಳಲ್ಲಿ ಅಪ್ಪ ನಿನ್ನ ಯವ್ವನಸ್ಥರು ದರ್ಶನಗಳನ್ನು ಕಾಣುತ್ತಾರೆ ಎಂದು ಸ್ವಾಮಿ. ಅಪ್ಪ ಅದೇ ರೀತಿಯಾಗಿ ದೇವರೇ
ಎಲ್ಲ ಯೌವನಸ್ಥರು ಅಪ್ಪ ನಿನ್ನ ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳೆಂದಪ್ಪ ನಿನ್ನ ವಾಕ್ಯ ಹೇಳುತ್ತೆ ಕರ್ತನೆ. ಅಪ್ಪ ಈ ಒಂದು ದರ್ಶನ ಇರುವ ಯೌವನಸ್ಥರನ್ನು ಸ್ವಾಮಿ ಸೈತಾನನ ಕರಗಳಿಂದ ಅಪ್ಪ ಹಸ್ತಗಳಿಂದ ಬಿಡಿಸಿ ದೇವರೇ, ನಿನ್ನ ಕೈಯಲ್ಲಿರುವ ಅಂಬುಗಳಾಗಿ ದೇವರೇ ನೀವು ಅಪ್ಪ ಒಬ್ಬೊಬ್ಬರನ್ನು ನೀವು ರಕ್ಷಿಸಿರಿ ಕರ್ತನೆ. ಅಪ್ಪ ಬಿಡುಗಡೆ ಮಾಡಿರಿ ಸ್ವಾಮಿ. ಎಲ್ಲ ಯೌವನಸ್ಥರು ಸ್ವಾಮಿ ನಿನಗಾಗಿ ಜೀವಿಸುವಂತೆ ಕರ್ತನೆ. ನಿಮ್ಮ ಉಜ್ಜೀವನದ ಬೆಂಕಿಯನ್ನು ಸ್ವಾಮಿ ಯೌವನಸ್ಥರ ಮಧ್ಯದಲ್ಲಿ ನೀವು ಅಪ್ಪ ಬಲವಾಗಿ ಸುರಿಸಿರಿ ಕರ್ತನೆ. ನಿಮಗೆ ಸ್ತೋತ್ರ ಅಪ್ಪ. ಅಪ್ಪ ಈ ಅಂತ್ಯ ದಿನಗಳಲ್ಲಿ ದೇವರೇ ಯೌವನಸ್ಥರೆಲ್ಲರೂ ಸ್ವಾಮಿ ದೊಡ್ಡ ಸೈನ್ಯವಾಗಿ ಎದ್ದು ನಿನಗಾಗಿ ಜೀವಿಸುವಂತೆ ಸ್ವಾಮಿ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವ ಹಾಗೆ ಕರ್ತನೆ ಯೌವನಸ್ಥರ ಮೇಲೆ ಆ ಬೆಂಕಿಯನ್ನು ನೀವು ಸುರಿಸಿರಿ ಕರ್ತನೆ. ನಿಮಗೆ ಸ್ತೋತ್ರ ಅಪ್ಪ. ಅಪ್ಪ ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಕರ್ತನೆ, ಎಷ್ಟೋ ಯೌವನಸ್ಥರಪ್ಪ ಕೆಲಸಗಳಲ್ಲಿದ್ದಾರೆ ದೇವರೇ. ಆ ಎಲ್ಲ ಯೌವನಸ್ಥರನ್ನು ಅವರ ವಿದ್ಯಾಭ್ಯಾಸದಲ್ಲಿ ಆಶೀರ್ವದಿಸಿರಿ ಅಪ್ಪ. ಸೊಲೋಮನಿಗೆ ಕೊಟ್ಟ ಜ್ಞಾನವನ್ನು ಕೊಟ್ಟು ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ ಕರ್ತನೆ. ಅಪ್ಪ ವಿದ್ಯಾಭ್ಯಾಸ ಮಾಡುತ್ತಿರುವ ಕೆಲಸ ಮಾಡುತ್ತಿರುವ ಯೌವನಸ್ಥರನ್ನು ವಿಶೇಷವಾಗಿ ಸ್ವಾಮಿ ನೀವು ಅಪ್ಪ ನೆನೆಸಿಕೊಂಡು ಅಪ್ಪ ಒಬ್ಬೊಬ್ಬರ ಕೆಲಸಗಳನ್ನು ಕಾರ್ಯಗಳನ್ನು ನೀವು ಆಶೀರ್ವದಿಸಿಕೊಡಿರಿ ಕರ್ತನೆ. ಅಪ್ಪ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀ ಪ್ರಾರ್ಥನೆ ಕೇಳಿ ಜಯ ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿನೇ ಕರ್ತನೆ, ಆಮೇನ್. ಪ್ರೈಸ್ ದ ಲಾರ್ಡ್. ನೋಡಿದ್ರ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವುದು ದೊಡ್ಡ ಆಶೀರ್ವಾದ. ಬೈಬಲಲ್ಲಿ ದೇವರು ತಮ್ಮ ಪ್ರೈಸ್ ದ ಲಾರ್ಡ್ ನೋಡ್ರಿ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವುದು ಎಷ್ಟು ದೊಡ್ಡ ಸಮಾಧಾನಕರವಾದಂಥ ವಿಷಯ. ದೇವರು ನಮ್ಮನ್ನು ದೇಶದ ಕಾವಲುಗಾರನಾಗಿ, ದೇವರು ದೇಶದಲ್ಲಿ ನಮ್ಮನ್ನು ಗೋಡೆಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವಂಥ ಪ್ರಾರ್ಥನೆಯ ವೀರರಾಗಿ ದೇವರು ನಮ್ಮನ್ನು ನೆಟ್ಟವನಾಗಿದ್ದಾನೆ. ಹೌದು, ಆಗಸ್ಟ್ 15ನೇ ತಾರೀಕು ಮಾತ್ರ ಅಲ್ಲ, ಪ್ರತಿದಿನ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸ್ಬೇಕು. ಪ್ರತಿ ಸಾರಿ ನಾವು ಪ್ರಾರ್ಥನೆ ಕೂತ್ಕೊಂಡಾಗ ನಮ್ಮ ದೇಶದ ಸುಕ್ಷೇಮಕ್ಕಾಗಿ, ನಮ್ಮ ದೇಶದ ಆರೋಗ್ಯಕ್ಕಾಗಿ, ನಮ್ಮ ದೇಶದ ಆಶೀರ್ವಾದಕ್ಕಾಗಿ ಕರ್ತನ ಕರಗಳಲ್ಲಿ ಒಪ್ಪಿಸಿ ನಾವು ಪ್ರತಿನಿತ್ಯವೂ ಪ್ರಾರ್ಥಿಸುತ್ತಾ ಇರಬೇಕು. ಹೌದು, ಹಾಗಾದರೆ ಈ ದಿನದಲ್ಲಿ ನಾವು ದೇವರ ವಾಕ್ಯದಲ್ಲಿ ಕೆಲವೊಂದು ಭಾಗಗಳನ್ನು ಧ್ಯಾನಿಸಿ ನಾನು ನಿಮ್ಮನ್ನು ಪ್ರಾರ್ಥನೆ ಕಡೆ ನಾನು ನಡೆಸಲಿಕ್ಕಾಗಿ ನಾನು ಇಷ್ಟಪಡ್ತೀನಿ. ಬನ್ನಿರಿ, ಈ ದಿನ ನನ್ನ ಸಂದೇಶದ ಪೀಠಿಕೆ ನಂಬಿಕೆಯಿಂದ ನಾವು ಎಲ್ಲವನ್ನ ಸಾಧಿಸಬಹುದು ಎನ್ನುವಂಥ ವಿಷಯವನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ರೋಮಾಪುರದವರಿಗೆ ಪೌಲನು ಬರೆದ ಪತ್ರಿಕೆ 10ನೇ ಅಧ್ಯಾಯದ ಅದರ 10ನೇ ವಚನದಿಂದ ಓದಿಕೊಂಡು ಬಂದಾಗ ಪೌಲನು ತನ್ನ ಸಭೆಗೆ ನೆನಪಿಸ್ತಾ ಇದ್ದಾನೆ, ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಯಾವನಾದರೂ ಆಗಲಿ ಆತನು ಆಶಾಭಂಗ ಪಡುವುದಿಲ್ಲ ಎಂಬುವಂಥ ನೆನಪನ್ನ ಸಭೆಗೆ ತರ್ತಾ ಇದ್ದಾನೆ. ಹಾಗಾದ್ರೆ ಕರ್ತನ ಸಭೆಯಲ್ಲಿರುವಂಥ ಕರ್ತನ ದೇವ ಜನರೇ, ವಿಶ್ವಾಸಿಗಳೇ, ಆತ್ಮಿಕರೇ, ನಮ್ಮ ನಂಬಿಕೆ ಹಣದ ಮೇಲಲ್ಲ, ನಮ್ಮ ನಂಬಿಕೆ ತೋಳ್ಬೆಳದ ಮೇಲಲ್ಲ, ನಮ್ಮ ನಂಬಿಕೆ ನಮ್ಮ ಸಾಮರ್ಥ್ಯದ ಮೇಲಾಗಲಿ ನಮ್ಮ ತಾಲಂತುಗಳ ಮೇಲಾಗಲಿ ಅಲ್ಲ, ನಮ್ಮ ನಂಬಿಕೆ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ಮಾತ್ರವಾಗಿರಬೇಕು. ಕಾರಣವೇನೆಂದ್ರೆ, ಹಣದ ಮೇಲೆ ನಂಬಿಕೆ ಇಡುವವನು ಒಂದು ಪಕ್ಷ ಆಶಾಭಂಗ ಪಡಬಹುದು. ಸ್ಥಾನಮಾನ, ಬೆಳ್ಳಿ ಬಂಗಾರ, ಮನುಷ್ಯರು, ಪ್ರಿಯಪಟ್ಟವರು, ಸಾಮರ್ಥ್ಯಗಳ ಮೇಲೆ ಭರವಸೆ ಇಡುವವರು ಒಂದು ಪಕ್ಷ ಆಶಾಭಂಗ ಪಡಬಹುದು. ಆದರೆ ನಮಗಾಗಿ ರಕ್ತವನ್ನು ಸುರಿಸಿ, ನಮಗಾಗಿ ಪ್ರಾಣವನ್ನು ಕೊಟ್ಟು, ನಮಗಾಗಿ ಮರಣವನ್ನು ಜಯಿಸಿ, ನಮಗಾಗಿ ಇವತ್ತು ತಂದೆಯ ಬಲಭಾಗದಲ್ಲಿ ಸಿಂಹಾಸನದಲ್ಲಿ ಆಸೀನ ರೂಢನಾಗಿರುವಂಥ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವುದಾದರೆ ನಾವು ಎಂದಿಗೂ ನಾಶಭಂಗ ಪಡುವುದಕ್ಕೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ನಮಗೆ ಅನುಮತಿಯನ್ನು ಕೊಡುವುದೇ ಇಲ್ಲ. ಸತ್ಯವೇದ ಗ್ರಂಥದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ನಿಮಗೆ ಪರಿಚಯ ಮಾಡಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಒಂದು ಪಕ್ಷ ಆ ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಸಹ ಹಾದು ಹೋಗುತ್ತಿರುವಂಥ ಒಂದು ಸಂದರ್ಭ ನಿಮ್ಮ ಜೀವಿತದಲ್ಲಿ ಇರ್ಬೋದು. ಆದರೆ ಮರಿಬೇಡ್ರಿ, ಅವರು ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಅವರು ತಮ್ಮ ಪರಿಸ್ಥಿತಿಗಳನ್ನು ಜಯಿಸುವುದಕ್ಕೆ ಕರ್ತನ ಅವರಿಗೆ ಬಲವನ್ನ, ಬಿಡುಗಡೆಯನ್ನ ಕೊಟ್ಟಿರುವುದಾದರೆ ಈ ದಿನದಲ್ಲಿ ನೀವು ಆತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರವಾಗಿ ನಿಮ್ಮ ಜೀವಿತದಲ್ಲೂ ಯೇಸು ಸ್ವಾಮಿ ಅದೇ ರೀತಿಯಾದಂಥ ಅದ್ಭುತವನ್ನ ಮಾಡಲಿಕ್ಕೆ ಸಾಧ್ಯ. ಮೊದಲನೇದಾಗಿ ನಿಮ್ಮ ಮಧ್ಯದಲ್ಲಿ ಒಂದು ವ್ಯಕ್ತಿಯನ್ನ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಾಗ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 8ನೇ ವಾಕ್ಯದಿಂದ ನಾವು ಓದಿದಾಗ ಒಂದು ಶತಾಧಿಪತಿಯಾದಂಥ ವ್ಯಕ್ತಿಯನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ. ಶತಾಧಿಪತಿ ಎನ್ನುವುದಾದ್ರೆ 100 ಸೈನಿಕರಿಗೆ ಒಂದು ಅಧಿಪತಿಯಾಗಿದ್ದಾನೆ. ಈತನಿಗೆ ಯಾವ ಕೊರತೆ ಇಲ್ಲ. ಅಧಿಕಾರ ಇದೆ, ಸ್ಥಾನ ಇದೆ, ಕೆಲಸ ಇದೆ, ಹಣ ಇದೆ. ಆದರೆ
ತನ್ನ ಮನೆಯಲ್ಲಿರುವಂತ ಒಂದು ಆಳು ಅಸ್ವಸ್ಥನಾಗಿದ್ದಾನೆ. ಈತನು ಅಧಿಕಾರ ಉಳ್ಳವನು, ಈತನು ಹಣ ಉಳ್ಳವನು, ಈತನು ಸಮರ್ಥನು. ಈತನು ತನ್ನ ಆಳಿಗೆ ಅನೇಕ ವೈದ್ಯರುಗಳನ್ನ ಕರೆಸಿ ಆತನು ಉಪಚಾರವನ್ನ ಮಾಡದವನಾಗಿರ್ಬೋದು. ಆದರೆ ಯಾವುದು ಫಲಕಾರಿ ಆಗದೆ ಇದ್ದಾಗ ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ, ಈತನು ಆ ಊರಿನ ಅಧಿಕಾರಿಗಳಿಗೆ, ಆಲಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿಯನ್ನ ನನ್ನ ಮನೆಗೆ ಕರೆಸಿ ನನ್ನ ಆಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಸತ್ಯವೇದ ಗ್ರಂಥದಲ್ಲಿ ಈ ಅಧಿಕಾರಿಗಳು, ಆಲಯದ ಅಧಿಕಾರಿಗಳು ಯೇಸು ಸ್ವಾಮಿ ಬಳಿಗೆ ಹೋಗಿ ಹೇಳ್ತಾ ಇದ್ದಾರೆ, ಯೇಸುವೇ, ನಮ್ಮ ಊರಲ್ಲಿ ಒಬ್ಬ ಶತಾಧಿಪತಿ ಇದ್ದಾನೆ, ಆತನು ಬಹಳ ಒಳ್ಳೆಯವನು, ಆತನು ನಮಗೆ ಆಲಯವನ್ನ ಕಟ್ಸ್ಕೊಟ್ಟಿದ್ದಾನೆ. ಆದ್ರೆ ಈಗ ಆತನ ಮನೆಯಲ್ಲಿ ಒಂದು ಸಮಸ್ಯೆ ಇದೆ, ನೀನು ಬಂದು ಆ ಅಧಿಕಾರಿಯ ಆಳಿಗೆ ನೀನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದಾಗ ಯೇಸು ಸ್ವಾಮಿ ಬಹಳ ಸಂತೋಷವಾಗಿ ಒಪ್ಪಿಕೊಂಡು ಆತನ ಮನೆಗೆ ಹೋಗ್ಲಿಕ್ಕಾಗಿ, ಆತನ ಹೆಜ್ಜೆ ಇಡಲಿಕ್ಕಾಗಿ ಪ್ರಾರಂಭಿಸಿದಾಗ ಈಗ ದೂರದಿಂದ ಆ ಶತಾಧಿಪತಿ ಓಡಿ ಬಂದು ಯೇಸು ಸ್ವಾಮಿಯ ಮುಂಭಾಗದಲ್ಲಿ ಮೊಣಕಾಲು ಊರಿ ಆತನ ಹೇಳ್ತಾ ಇದ್ದಾನೆ, ಯೇಸುವೇ, ನೀನು ನನ್ನ ಮನೆಗೆ ಬರುವಷ್ಟು ಅರ್ಹತೆ, ಯೋಗ್ಯತೆ ನನಗಿಲ್ಲ. ನೀನು ಇಲ್ಲಿಂದ ಒಂದು ಮಾತು ಹೇಳಿದ್ರೆ ಸಾಕು, ಅಲ್ಲಿ ನನ್ನ ಆಳು ಗುಣವಾಗುತ್ತಾನೆ ಎಂಬುದಾಗಿ. ನೋಡ್ರಿ, ಈ ಅಧಿಕಾರಿಗಳು ಯೇಸು ಸ್ವಾಮಿಯ ಬಳಿಯಲ್ಲಿ ಶತಾಧಿಪತಿಯ ಕುರಿತಾಗಿ ದೊಡ್ಡ ವರ್ಣನೆಯನ್ನು ಮಾಡಿದರು. ಆದ್ರೆ ಶತಾಧಿಪತಿ ಬಂದು ಯೇಸು ಸ್ವಾಮಿ ಮುಂಭಾಗದಲ್ಲಿ ಆತನ ಹೇಳ್ತಾ ಇದ್ದಾನೆ, ನೀನು ನನ್ನ ಮನೆಗೆ ಬರುವಷ್ಟು ಆ ಅರ್ಹತೆ, ಯೋಗ್ಯತೆ ನನಗಿಲ್ಲ. ಆದ್ರೆ ನನ್ನ ಒಂದು ಚಿಕ್ಕ ನಂಬಿಕೆ, ನೀನು ಇಲ್ಲಿಂದಲೇ ಒಂದು ಮಾತು ಹೇಳಿದ್ರೆ ಸಾಕು, ಅಲ್ಲಿ ನನ್ನ ಆಳು ಸ್ವಸ್ಥನಾಗ್ತಾನೆ. ಯೇಸು ಸ್ವಾಮಿ ಆತನ ಹೃದಯದಲ್ಲಿದ್ದಂಥ ನಂಬಿಕೆ, ಆತನ ಬಾಯಲ್ಲಿ ಬಂದಂಥ ಪದವನ್ನ ಬಹಳವಾಗಿ ಪರಿಗಣಿಸಿ ಒಂದು ಮಾತನ್ನ ತಾನು ಈ ರೀತಿಯಾಗಿ ಹೇಳ್ತಾನೆ. ನೋಡ್ರಿ, 13ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆ ಶತಾಧಿಪತಿ ಏನ್ ಹೇಳಿದನು, ನೀನ್ ಇಲ್ಲಿಂದ ಒಂದು ಮಾತು ಹೇಳು, ಅಲ್ಲಿ ನನ್ನ ಆಳು ಸ್ವಸ್ಥನಾಗ್ತಾನೆ. ಯೇಸು ಸ್ವಾಮಿ ಅದಕ್ಕೆ ಉತ್ತರವಾಗಿ ಏನ್ ಹೇಳ್ತಾ ಇದ್ದಾನೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಅಂತ ಯೇಸು ಸ್ವಾಮಿ ಹೇಳಿದನು. ಮುಂದಿನ ಪದ ಹೇಳುತ್ತದೆ, ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಸ್ವಸ್ಥವಾಯಿತು. ನೋಡ್ರಿ, ಒಂದು ಚಿಕ್ಕ ಪದ, ನೀನು ಇಲ್ಲಿಂದ ಒಂದು ಮಾತು ಹೇಳು, ನನ್ನ ಆಳಲ್ಲಿ ಸ್ವಸ್ಥನಾಗ್ತಾನೆ. ಯೇಸು ಸ್ವಾಮಿಯ ತಕ್ಷಣ ನುಡಿದನು, ನೀನು ನಂಬಿದಂತೆ ನಿನಗಾಗಲಿ. ಹಾಗಾದ್ರೆ ಇವತ್ತು ನನ್ನನ್ನು ಕೇಳುತ್ತಿರುವಂತ ಪ್ರತಿಯೊಂದು ದೇವರ ಮಕ್ಕಳೇ, ಒಂದು ಪಕ್ಷ ಹಣದಿಂದ ನಿನಗೆ ಸಮಾಧಾನವಾಗಲಿ, ಸ್ವಸ್ಥತೆಯಾಗಲಿ, ನಿನ್ನ ಕುಟುಂಬಕ್ಕೆ ನೆಮ್ಮದಿಯಾಗಲಿ, ಒಂದು ಪಕ್ಷ ಸ್ನೇಹಿತರಿಂದಾಗಲಿ ನಿನಗೆ ಸುರಕ್ಷಿತ ಇಲ್ಲದೆ ನಾನಾ ಪ್ರಯಾಸಗಳಲ್ಲಿ ನೀನು ಅಲದಾಡುತ್ತಾ ಇರಬಹುದು. ಆದ್ರೆ ಇವತ್ತು ನಂಬರಿ, ಯೇಸು ಸ್ವಾಮಿಯಿಂದ ಒಂದು ಮಾತು ನನ್ನ ಜೀವಿತದಲ್ಲಿ ಬಂದ್ರೆ ಸಾಕು, ನನಗೆ ಇವತ್ತು ನನ್ನ ಮನೆಯಲ್ಲಿ ಅದ್ಭುತ, ನನ್ನ ಮನೆಗೆ ಸಮಾಧಾನ, ನನ್ನ ಮನೆಯಲ್ಲಿರುವ ಇಕ್ಕಟ್ಟುಗಳು ನೀಗಲ್ಪಡುತ್ತೆ, ನನ್ನ ಮನೆಯಲ್ಲಿರುವ ವ್ಯಾಧಿಗಳು ನೀಗಲ್ಪಡುತ್ತೆ. ಆತನ ಒಂದೇ ಒಂದು ಮಾತು ನನ್ನ ಪರಿಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಎಂದು ಈ ಜಾವದಲ್ಲಿ ನೀವು ನಂಬಿದರೆ, ನಾನು ಹೇಳ್ತೇನೆ, ಈ ಕಾರ್ಯಕ್ರಮ ಮುಗಿಯೋದ್ರೊಳಗಾಗಿ ನಿನ್ನ ಮನೆಯ ಪರಿಸ್ಥಿತಿಗಳನ್ನೇ ಯೇಸು ಸ್ವಾಮಿ ಬದಲಾಯಿಸ್ತಾನೆ. ಯೇಸು ಸ್ವಾಮಿ ಆತನ ಮನೆಗೆ ಹೋಗಲಿಲ್ಲ, ಯೇಸು ಸ್ವಾಮಿ ನಿಂತಿರುವ ಸ್ಥಳದಲ್ಲೇ ಮನೆಯಲ್ಲಿ ಇದ್ದಂತ ಆ ಶತಾಧಿಪತಿಯ ಆಳಿಗೆ ಸ್ವಸ್ಥತೆಯನ್ನು ಉಂಟು ಮಾಡಿದನು. ಕಾರಣವೇನು? ಈ ಶತಾಧಿಪತಿ ನುಡಿದಂತ ಆ ನಂಬಿಕೆ ಪದಗಳು. ಒಂದು ಪಕ್ಷ ನೀವು ಈ ಮಾಧ್ಯಮದ ಮುಖಾಂತರವಾಗಿ ನೀವು ಮನೆಗಳಲ್ಲಾಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ರಸ್ತೆಗಳಲ್ಲಾಗಿರ್ಬೋದು, ಆಸ್ಪತ್ರೆಗಳಲ್ಲಾಗಿರ್ಬೋದು, ನೀವು ನಂಬರಿ, ಯೇಸು ಸ್ವಾಮಿ ಒಂದು ಮಾತು ನನಗಾಗಿ ನುಡಿದ್ರೆ ಸಾಕು, ನನ್ನ ಮನೆ ಪರಿಸ್ಥಿತಿ ಬದಲಾಗುತ್ತೆ, ನನ್ನ ಜೀವನದ ಪರಿಸ್ಥಿತಿ ಬದಲಾಗುತ್ತೆ, ನನ್ನ ಕುಟುಂಬದಲ್ಲಿ ನಾನು ಎದುರಿಸ್ತಿರುವ ಹೋರಾಟಗಳು ಬದಲಾಗುತ್ತೆ ಎಂದು ನೀನು ನಂಬಿದರೆ, ನಿನ್ನ ನಂಬಿಕೆಯನ್ನು ನನ್ನ ಕರ್ತನು ಎಂದಿಗೂ ಆಶಾಭಂಗ ಪಡುವುದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನೀನು ನಂಬಿದಂತೆಯೇ ಈ ಜಾವದಲ್ಲಿ ನಿನ್ನ ಕುಟುಂಬಕ್ಕೆ ಸಂತೋಷ, ನಿನ್ನ ಶರೀರಕ್ಕೆ ಆರೋಗ್ಯ, ನಿನ್ನ ಜೀವಿತದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳು ನಿಶ್ಚಯವಾಗಿ ತೆರೆಯಲ್ಪಟ್ಟಿದೆ. ಆ ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಮುಂದಿನ ಒಂದು ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯದ 42ನೇ ವಚನದಲ್ಲಿ ಒಂದು ಕುರುಡನಾದಂಥ ವ್ಯಕ್ತಿಯನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ.
ಈತನು ಹುಟ್ಟಿದಾಗಿಂದ ಕುರುಡನು. ತಂದೆ ತಾಯಿಗಳು ಸ್ವಲ್ಪ ದಿವಸ ವರ್ಷಗಳು ಅವನನ್ನು ಸಾಕಿದರು. ಸಾಕಕ್ಕಾಗದ ನಂತರವಾಗಿ ಅವನಿಂದ ವರಮಾನವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅವನನ್ನ ಎರಿಕೋವಿನ ಪಟ್ಟಣದ ಹೊರಗಡೆ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ಕಳಿಸಿಬಿಟ್ರು. ಅವನು ತನ್ನ ದಿನನಿತ್ಯದ ಜೀವಿತ ಭಿಕ್ಷೆಯನ್ನ ಬೇಡುತ್ತಾ ಇರುವಂಥದ್ದು. ಇವತ್ತೊಂದು ಮಾತನ್ನ ನಿಮಗೆ ನಾನು ಕೂಗಿ ಹೇಳ್ತೇನೆ. ಒಂದು ಪಕ್ಷ ಮನುಷ್ಯರು ನಿಮ್ಮನ್ನು ಉಪಯೋಗಿಸಿ, ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ನಿನ್ನನ್ನು ಉಪಯೋಗಿಸಿ, ನಿನ್ನನ್ನು ವಂಚನೆ ಪಡಿಸಿ, ನಿನ್ನನ್ನು ದುಃಖಪಡಿಸಿ, ನಿನ್ನನ್ನು ಏಕಾಂತಪಡಿಸಿ, ಮುಂದಿನ ಭವಿಷ್ಯ ನನಗಿಲ್ಲ, ಮುಂದೆ ಏನಂತ ನನಗೆ ಗೊತ್ತಿಲ್ಲ, ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲ ಎಂದು ಒಂದು ಪಕ್ಷ ನಿನಗೆ ಕಣ್ಣು ಕಾಣ್ತಾ ಇದ್ರು. ಆಂತರಿಕದಲ್ಲಿ ನೀನು ಕುರುಡನಾಗಿ ದಾರಿಯ ಮಗ್ಗಲಲ್ಲಿ ಬಿದ್ದಿರುವ ಹಾಗೆ, ತಿಪ್ಪಿಯಲ್ಲಿ ಬಿದ್ದಿರುವ ಹಾಗೆ, ಏಕಾಂತದಲ್ಲಿ ಬಿದ್ದಿರುವ ಹಾಗೆ, ಕತ್ತಲಲ್ಲಿ ಬಿದ್ದಿರುವ ಹಾಗೆ, ನನಗೊಂದು ನಿರೀಕ್ಷೆ ಇಲ್ಲ, ನಾನು ಮತ್ತೊಬ್ಬರ ಸ್ವಾರ್ಥಕ್ಕೆ ನಾನು ತುತ್ತಾಗಿ ಮೋಸವಾಗಿ ನಾನು ಬೀದಿಯಲ್ಲಿ ಬಿದ್ದಿದ್ದೇನೆ ಎನ್ನುವ ಚಿಂತೆಯಲ್ಲಿ ಇದ್ದರೆ, ಇವತ್ತು ನಾನು ನಂಬುತ್ತೇನೆ ಈ ಓದಲ್ಪಟ್ಟ ವಾಕ್ಯದಲ್ಲಿರುವಂಥ ವ್ಯಕ್ತಿಯ ಜೀವಿತದಲ್ಲಿ ನಡೆದ ಅದ್ಭುತ ನಿನ್ನ ಜೀವಿತದಲ್ಲೂ ನಡೆಯಲಿಕ್ಕೆ ಸಾಧ್ಯ. ನೋಡ್ರಿ, ಕುರುಡ ಆತನು ತಂದೆ ತಾಯಿಗಳಿಗೆ ಬೇಡಬದ್ದವನಾದನು, ಆತನು ತನ್ನ ಅಣ್ಣ ತಮ್ಮಂದರಿಗೆ ಬೇಡದವನಾಗಿದ್ದನು, ಆತನು ತನ್ನ ಪ್ರಿಯ ಪಟ್ಟವರಿಗೆ ಬೇಡದವನಾದನು. ಒಂದು ಪಕ್ಷ ಆತನು ಹುಟ್ಟಿದಾಗ ಆತನನ್ನು ಕೈಗಳಲ್ಲಿ ಎತ್ತಿ ಮುತ್ತಾಡಿದವರು ಅನೇಕರು ಈಗ ಅವನನ್ನು ಭಿಕ್ಷೆ ಬೇಡೋದಕ್ಕೆ ಲಾಯಕ್ಕೆಂದು ಅವನನ್ನು ತಿರಸ್ಕಾರ ಮಾಡಿ ಎರಿಕೋ ಪಟ್ಟಣದ ಬೀದಿಯಲ್ಲಿ ಅವನನ್ನು ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ಕಳಿಸಿದ್ದಾರೆ. ಪ್ರತಿದಿನ ಅವನು ಕೈ ಚಾಚಿ ಅವನು ಕೇಳ್ತಾ ಇದ್ದಾನೆ, ಯಾರಾದರೂ ನನಗೆ ಸಹಾಯ ಮಾಡ್ರಿ, ಯಾರಾದರೂ ನನಗೆ ಸಹಾಯ ಮಾಡ್ರಿ. ಇವನಿಗೆ ಇಷ್ಟ ಇಲ್ಲ ಈ ರೀತಿ ಸಹಾಯ ಕೇಳೋದು, ಆದ್ರೆ ಪರಿಸ್ಥಿತಿ, ಸಂದರ್ಭ, ತಿರಸ್ಕಾರ, ಅವಮಾನ, ನಾನು ಬಲಹೀನನು ಎನ್ನುವಂಥ ಸಂಗತಿಗಳು ಇವನನ್ನ ಏನ್ ಮಾಡದೆ, ಮತ್ತೊಬ್ಬರ ಸಹಾಯಕ್ಕಾಗಿ ಕೈ ಚಾಚತಕ್ಕಂತೆ ಇವನನ್ನ ಮಾಡದೆ. ಬೈಬಲಲ್ಲಿ ಪ್ರತಿ ದಿವಸ ಇವನು ಭಿಕ್ಷೆ ಬೇಡುವುದಕ್ಕಾಗಿ ಇವನು ಕುಳಿತುಕೊಳ್ತಾ ಇದ್ದ. ಆದ್ರೆ ಒಂದು ದಿವಸ ಹೀಗೋ ಅವನಿಗೊಂದು ಶುಭ ವಾರ್ತೆ ಕೇಳಿತು. ಅವನು ಕೂತಂತ ಆ ದಾರಿಯಲ್ಲಿ ಯೇಸು ಸ್ವಾಮಿ ಹಾದು ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಹಾದು ಹೋಗುತ್ತಾ ಇದ್ದೇನೆ ಅನ್ನೋ ಶಬ್ದ ಕೇಳಿದೆ ತಡ ಅವನು ಹೇಳ್ದ, ಇನ್ನ ನನ್ನ ಭಿಕ್ಷೆ ಬೇಡ ಪರಿಸ್ಥಿತಿ ನನಗೆ ಬೇಡ, ಇನ್ನ ಮತ್ತೊಬ್ಬರ ಹತ್ರ ಕೈ ಚಾಚುವ ಪರಿಸ್ಥಿತಿ ನನಗೆ ಬೇಡ, ಯಾರು ನನಗೆ ಬೇಡ ಅಂತ ಹೇಳಿ ನನ್ನನ್ನು ತಳ್ಳಿಬಿಟ್ರು. ಆದ್ರೆ ಈ ಯೇಸು ನನ್ನ ಜೀವಿತದಲ್ಲಿ ಒಂದು ನಿರೀಕ್ಷೆಯನ್ನ, ಈ ಯೇಸು ನನ್ನ ಜೀವನದಲ್ಲಿ ಒಂದು ಬೆಳಕನ್ನ, ಈ ಯೇಸು ನನ್ನ ಜೀವನದಲ್ಲಿ ಕುರುಡತನವನ್ನ ನೀಗಿಸಲಿಕ್ಕೆ ಸಾಧ್ಯ ಎಂದು ಅರ್ಥಂತ ಈ ಕುರುಡ ಗಟ್ಟಿಯಾದ ಸ್ವರದೊಟ್ಟಿಗೆ ಕೂಗಿ ಹೇಳಿದ, ದಾವೀದ ಕುಮಾರನೇ, ನಜರೇತಿನ ಯೇಸುವೇ, ನನ್ನನ್ನ ಕರುಣಿಸು. ಈ ಶಬ್ದವನ್ನು ಕೇಳಿದಂತ ಪಕ್ಕದಲ್ಲಿರೋರೆಲ್ಲ ಹೇಳಿದ್ರೆ, ಮೌನವಾಗಿರೋ, ಯಾಕೋ ಕೂಗ್ತೀಯ, ನೀನು ಕೂಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ಪಕ್ಕದಲ್ಲಿ ಇರೋರಿಗೆ ಅವನು ಏನಕ್ಕೆ ಕೂಗ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಇವು ಕೂಗಿನ ವಿಶೇಷತೆ ಏನಂದ್ರೆ, ನನ್ನನ್ನು ಬಲವಂತ ಮಾಡಿ ಸ್ಥಿತಿಗೆ ತಂದಿದ್ದಾರೆ, ನನ್ನನ್ನು ಒತ್ತಾಯ ಪಡಿಸಿ ನನ್ನನ್ನು ಈ ಸ್ಥಿತಿಗೆ ದಬ್ಬಿದ್ದಾರೆ. ನಾನು ಈ ಸ್ಥಿತಿಯಲ್ಲಿ ಇರೋದಕ್ಕೆ ನಾನು ಇಷ್ಟಪಡೋದಿಲ್ಲ, ನಾನು ಇಲ್ಲಿಂದ ಹೇಳ್ಬೇಕು, ನಾನು ಈ ಬಂಧನದಲ್ಲಿ ನನಗಿರೋದಕ್ಕೆ ಇಷ್ಟ ಇಲ್ಲ, ಈ ಕತ್ತಲಲ್ಲಿ ನನಗಿರೋದಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿಂದ ಹೇಳ್ಬೇಕು ಎನ್ನುವಂತ ನಿರೀಕ್ಷೆ ಉಳ್ಳವನಾಗಿ ಅವನು ಮತ್ತಷ್ಟು ನಂಬಿಕೆಯಿಂದ ಕೂಗಿದ, ದಾವೀದ ಕುಮಾರನೇ, ನಜರೇತಿನ ಯೇಸುವೇ, ನೀನು ನನ್ನನ್ನು ಕರುಣಿಸು. ಇವತ್ತು ನನ್ನ ಶಬ್ದವನ್ನು ಆಲಿಸುತ್ತಿರುವ ಪ್ರಿಯಪಟ್ಟವರೇ, ಒತ್ತಾಯದಿಂದಲೋ ಅಥವಾ ಸಂದರ್ಭಗಳ ಮುಖಾಂತರವಾಗಿಯೋ ಅಥವಾ ನಾನಾ ವಿಧವಾದಂಥ ತಿರಸ್ಕಾರಗಳ ಮುಖಾಂತರವಾಗಿ ಇವತ್ತು ನಿನಗೆ ಇಷ್ಟ ಇಲ್ಲದಿರುವ ಪರಿಸ್ಥಿತಿಯಲ್ಲಿ ನೀನು ಆಗಿರಬಹುದು. ನೀನು ಒಂದು ಕಾಲದಲ್ಲೂ ನಿರೀಕ್ಷಿಸಲಿಕ್ಕೆ ಚಿಂತೆ ಪಡೆದಿರುವಂತ ಪರಿಸ್ಥಿತಿಗಳಲ್ಲಿ ನೀನು ಸಿಕ್ಕಾಕಿಕೊಂಡವನಾಗಿ, ಅಯ್ಯೋ ನಾನು ಯಾಕೆ ಇಲ್ಲಿ ಈ ರೀತಿ ಬಂದೆ, ನನ್ನ ಜೀವನ ಈ ರೀತಿ ಇರಬಾರ್ದಾಗಿತ್ತು, ನನ್ನ ಭವಿಷ್ಯ ಈ ರೀತಿ ಇರಬಾರ್ದಾಗಿತ್ತು, ಸುಂದರವಾಗಿರ್ಬೇಕಾಗಿತ್ತು, ಅವ್ರ ತರ ಇವ್ರ ತರ ನಾನು ಒಂದು ಸ್ವತಂತ್ರನಾಗಿ ನಡೆಯುವಂತ ಒಂದು ವ್ಯಕ್ತಿ ಆಗ್ಬೇಕಾಗಿತ್ತು, ಯಾಕೆ ಬಂದು ನನ್ನ ಬೀದಿಯಲ್ಲಿ ಕುಳಿತುಕೊಂಡೆ, ನನಗೆ ಈ ಬದುಕು ಬೇಡ, ನನಗೆ ಈ ರೀತಿ ಜೀವನ ಬೇಡ, ನಾನು ಈ ಜೀವಿತದಿಂದ ನನ್ನ ವ್ಯತ್ಯಾಸಗೊಳಿಸುವವರು ಯಾರಾದರೂ ಇದ್ದಾರಾ ಎನ್ನುವಂತ ಶಬ್ದ ನೀನು ಮೊಳಗಿಸ್ತಾ ಇದ್ರೆ, ನಿನಗೊಂದು ಶುಭ ವಾರ್ತೆ ಇದೆ. ನಿನಗಾಗಿ ನಜರೇತಾದ ಯೇಸು ಕ್ರಿಸ್ತನು ಈ ಮಾಧ್ಯಮದ ಮುಖಾಂತರವಾಗಿ ನಿನ್ನ ಬಳಿಗೆ ಬಂದವನಾಗಿದ್ದಾನೆ. ಇವತ್ತು ಆ ಕುರುಡನ ಹಾಗೆ ನೀನು ಗಟ್ಟಿಯಾದಂತ ಸ್ವರದೊಟ್ಟಿಗೆ ಕೂಗಿ ಹೇಳೋದಕ್ಕೆ ಸಾಧ್ಯನ? ನಜರೇತಿನ ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ನೀನು ರಕ್ಷಿಸು. ತಂದೆ ತಾಯಿಗಳಿಗೆ ನಾನು ಬೇಡ, ಅಣ್ಣ ತಮ್ಮಂದರಿಗೆ ನಾನು ಬೇಡ, ಪ್ರಿಯ ಪಟ್ಟವರಿಗೆ ನಾನು ಬೇಡ, ಆದ್ರೆ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರಬೇಕಾದ್ರೆ ನಿನ್ನ ಚಿತ್ತಕ್ಕಾಗಿ ನನ್ನನ್ನು ಕಂಡಿದ್ದೀಯಾ ಎಂದು ನಾನು ನಂಬುತ್ತೇನೆ.
ನಂಬುತ್ತೇನೆ. ನಿನ್ನ ಉದ್ದೇಶಕ್ಕಾಗಿ ನನ್ನನ್ನು ಕಂಡಿದ್ದೀಯ ಅಂತ ನಂಬುತ್ತೇನೆ. ನಿನ್ನ ಕೈಗಳು ನನ್ನನ್ನು ನಿರ್ಮಾಣ ಮಾಡಿದೆ, ನಿನ್ನ ಬಾಯಿ ನನ್ನನ್ನು ಹೆಸರಿಡಿದು ಕರೆದದೆ. ದೇವರೇ, ಈ ಪರಿಸ್ಥಿತಿಯಿಂದ ನನ್ನ ಬದಲಾಯಿಸೋದಕ್ಕೆ ನಿನ್ನ ಶಕ್ತನು ಎಂದು ನಾನು ನಂಬುತ್ತೇನೆ ಎಂದು ಈ ಬೆಳಗಿನ ಜಾವದಲ್ಲಿ ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಕೂಗಿ ಕರೆಯುವುದಾದರೆ, ಆ ಬಾರ್ತಿಮಾಯನ ಶಬ್ದವನ್ನು ಕೇಳಿ ಲೋಕದ ಜನರು ಸುಮ್ಮನೆ ಇರು ಅಂತ ಹೇಳಿದಾಗ ಯೇಸು ಸ್ವಾಮಿ ಆ ಬಾರ್ತಿಮಾಯನ ಶಬ್ದವನ್ನು ಕೇಳಿ ಆ ಶಬ್ದದಲ್ಲಿ ಅಲ್ಲೇ ನಿಂತನು. ಹಾಲೆಲೂಯ. ಇವತ್ತು ನಾನು ಹೇಳ್ತೇನೆ, ನಿನ್ನ ಸ್ವರ ಈ ಪದವನ್ನು ಕೇಳಬೇಕಾದ್ರೆ ಯೇಸು 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 ಎಂದು ಕೂಗಬೇಕಾದ್ರೆ, ಅಮ್ಮ ನಿನ್ನ ಪಕ್ಕದಲ್ಲೇ ಇದ್ದಾನೆ ಯೇಸು ಸ್ವಾಮಿ. ಸಹೋದರನೇ, ನಿನ್ನ ಪಕ್ಕದಲ್ಲೇ ಇದ್ದಾನೆ ಯೇಸು ಸ್ವಾಮಿ. ಇವತ್ತು ನಿನ್ನ ಪಕ್ಕದಲ್ಲಿ ಯಾರು ಇಲ್ಲದಿದ್ರು ನಿನ್ನ ನಂಬಿಕೆಯಿಂದ ಕೂಗುವಂತ ಶಬ್ದವನ್ನು ಆಲಿಸಿ ನಿನ್ನ ಪಕ್ಕದಲ್ಲೇ ಯೇಸು ಸ್ವಾಮಿ ಇದ್ದಾನೆ. ಯೇಸು ಸ್ವಾಮಿ ನಿಂತು ಹೇಳಿದನು, ಅವನನ್ನ ಇಲ್ಲಿಗೆ ಕರೆತನ್ರಿ. ಬೈಬಲ್ ಹೇಳ್ತದೆ, ಅವನ ಮೇಲಿದ್ದಂತ ಹೊದಿಕೆಯನ್ನು ತೆಗೆದುಹಾಕಿದನು. ಅವನು ಗೊತ್ತು, ಕರೆದವನು ಮನುಷ್ಯನಲ್ಲ, ಕರೆದವನು ದೇವರು. ಆತನ ನನ್ನನ್ನು ಕರೆದವನಾಗಿರೋದ್ರಿಂದ ನನಗಿನ್ನ ಈ ಹೊದಿಕೆ, ನನಗಿನ್ನ ಭಿಕ್ಷೆ ಬೇಡುವಂತ ಈ ವೇಷ ನನಗೆ ಬೇಕಾಗಿಲ್ಲ. ಎಲ್ಲವನ್ನ ತೆಗೆದು ಅವನು ಯೇಸು ಸ್ವಾಮಿ ಬೆಳಿಗ್ಗೆ ಬರ್ತಾ ಇದ್ದಾನೆ. ಪ್ರತಿ ಹೆಜ್ಜೆ ಇಟ್ಟು ಅವನು ಬರಬೇಕಾದ್ರೆ ಅವನ ಒಂದೊಂದೇ ಹೆಜ್ಜೆ ಹೇಳ್ತಾ ಇದೆ, ಇನ್ನ ನನ್ನ ಮತ್ತೆ ಆ ಭಿಕ್ಷೆ ಬೇಡೋದಕ್ಕೆ ನಾನು ಹೋಗೋದಿಲ್ಲ, ಇನ್ನು ಮತ್ತೆ ನಾನು ಕೈ ಚಾಚೋದಕ್ಕೆ ಹೋಗೋದಿಲ್ಲ, ಇನ್ನು ಮತ್ತೆ ನಾನು ಹಲಲು ಹಿಂದಿನ ಪರಿಸ್ಥಿತಿಯಲ್ಲಿ ತಿರಸ್ಕಾರಕ್ಕೆ ಒಳಪಟ್ಟವನಾಗಿ ನಾನು ಇರೋದಿಲ್ಲ. ನನ್ನ ಹೆಜ್ಜೆ ಇಟ್ಟು ಒಂದೊಂದು ಹೆಜ್ಜೆ ಇಟ್ಟು ನಾನು ಯೇಸು ಸ್ವಾಮಿ ಬಳಿಗೆ ಹೋಗಬೇಕಾದ್ರೆ ನನ್ನ ಭವಿಷ್ಯದ ಕಡೆ ಹೋಗ್ತಾ ಇದ್ದೇನೆ, ನನ್ನ ಆಶೀರ್ವಾದದ ಕಡೆ ಹೋಗ್ತಾ ಇದ್ದೇನೆ, ನನ್ನ ಹೊಸ ಜೀವದ ಕಡೆ ನಾನು ಹೋಗ್ತಾ ಇದ್ದೇನೆ. ನಾನು ಹೇಳ್ತೇನೆ, ಈ ಆಗಸ್ಟ್ 15ನೇ ತಾರೀಕು ಈ ಸ್ವರವನ್ನು ಆಲಿಸಿ ದೇವರ ಸಮ್ಮುಖದಲ್ಲಿ ಇರುವಂತ ಪ್ರತಿಯೊಂದು ಪ್ರಿಯಪಟ್ಟ ದೇವರ ಮಕ್ಕಳೇ, ಒಂದೊಂದು ನಿಮಿಷವು ನೀವು ಕಳೆಯಬೇಕಾದ್ರೆ, ನಂಬಿಕೆಯಿಂದ ಒಂದೊಂದು ನಿಮಿಷವು ಯೇಸು ಸ್ವಾಮಿಯ ನಾಮವನ್ನು ಹೇಳಬೇಕಾದ್ರೆ, ನಾನು ಹೇಳ್ತೇನೆ, ನಿಮ್ಮ ಹಳೆಯ ಪರಿಸ್ಥಿತಿಗಳನ್ನು ನೀವು ಬಿಟ್ಟವರಾಗಿ, ನಿಮ್ಮ ಹಳೆಯ ತಿರಸ್ಕಾರಗಳನ್ನು ನೀವು ಬಿಟ್ಟವರಾಗಿ, ನಿಮ್ಮ ಹಳೆಯ ಜೀವಿತವನ್ನು ನೀವು ಬಿಟ್ಟವರಾಗಿ, ಈಗ ಒಂದು ಹೊಸ ನಿರೀಕ್ಷೆಯ ಕಡೆ, ಒಂದು ಹೊಸ ನಂಬಿಕೆ ಕಡೆ, ಒಂದು ಹೊಸ ಜೀವದ ಕಡೆ ನೀವು ಹೆಜ್ಜೆ ಇಟ್ಟು ನೀವು ಮುಂದಕ್ಕೆ ನೀವು ಸಾಗುತ್ತಾ ಇದ್ದೀರಾ. ಅವನು ಯೇಸು ಸ್ವಾಮಿ ಬೆಳಿಗ್ಗೆ ಬಂದವನು ಮೊಣಕಾಲು ಊರಿದಾಗ ತಕ್ಷಣ ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆತನು ಕೇಳಿದಂಥ ಪ್ರಶ್ನೆ ನಮಗೆಲ್ಲ ಬಹಳ ಹಾಸ್ಯಾಸ್ಪದವಾದಂಥ ಒಂದು ಪ್ರಶ್ನೆ. ಅವನು ಕುರುಡ, ನಂಬಿಕೆಯಿಂದ ಕೂಗ್ದ. ಯೇಸು ಸ್ವಾಮಿ ಹತ್ರ ಅವನು ಬಂದ. ಈಗ ಯೇಸು ಸ್ವಾಮಿ ಅವನನ್ನು ನೋಡಿಕೊಂಡು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ನಾನು ನಿನಗೇನ್ ಮಾಡಬೇಕು? ಯೇಸು ಸ್ವಾಮಿ ಹತ್ರ ಬಂದಾಗ ಯೇಸು ಸ್ವಾಮಿ ಒಂದ್ಸರಿ ಪರೀಕ್ಷೆ ಮಾಡಿ ನೋಡ್ದ. ಎಲ್ಲರ ಹಾಗೆ ಬೆಳ್ಳಿ ಬಂಗಾರ ಕೇಳ್ತಾನ ಅಥವಾ ವ್ಯತ್ಯಾಸಕರವಾಗಿ ಏನಾದರೂ ಕೇಳ್ತಾನ ಅಂತ. ದೇವ್ರ ಮಕ್ಕಳಿಗೆ ಗಮನಿಸಿ, ಕೆಲವೊಂದು ಸಾರಿ ನಮ್ಮ ಪ್ರಾರ್ಥನೆಗಳು ಸಂಶಯ ಪ್ರಾರ್ಥನೆ ಆಗಬಾರ್ದು, ನಮ್ಮ ಕೂಗುಗಳು ಚಂಚಲ ಚಿತ್ತದ ಕೂಗುಗಳು ಆಗಬಾರ್ದು. ಯೇಸು ಸ್ವಾಮಿ ಮಾಡ್ತಾನ, ಯೇಸು ಸ್ವಾಮಿ ಕೈಯಲ್ಲಿ ಆಗುತ್ತೆ, ಯೇಸು ಸ್ವಾಮಿ ಏನಾದರೂ ಮಾಡ್ಬೋದಾ, ಯೇಸು ಸ್ವಾಮಿನ ಕೂಗಿ ಕರೆದಿದ್ದೀನಲ್ಲ, ಯೇಸು ಸ್ವಾಮಿ ಏನಾದರೂ ಆತನ ಕೈಯಲ್ಲಿ ಆಗಂಗಿದ್ರೆ ನನ್ನ ಜೀವನದಲ್ಲಿ ಅದ್ಭುತ ಮಾಡ್ಬೋದಾ. ಚಂಚಲ ಚಿತ್ತದ ಶಬ್ದವಲ್ಲ, ಅಪನಂಬಿಕೆಯ ಪದಗಳಲ್ಲ, ಗೊಂದಲಮಯವಾದಂಥ ಪರಿಸ್ಥಿತಿಗಳಲ್ಲ. ಈತನ ಯೇಸು ಸ್ವಾಮಿ ಹತ್ರ ಬಂದಾಗ ಯೇಸು ಸ್ವಾಮಿ ಕೇಳಿದನು, ನಾನು ನಿನಗೇನು ಮಾಡಬೇಕು? ಅವನು ದಿಢೀರ್ ಶಬ್ದ ತೆಗೆದು ಒಂದು ಮಾತು ಹೇಳ್ದ, ಯೇಸುವೇ, ನನಗೆ ಕಣ್ಣು ಬರುವಂತೆ ನೀನು ಮಾಡು ಎಂಬುದಾಗಿ. ತಕ್ಷಣವಾಗಿ ಯೇಸು ಸ್ವಾಮಿ ಅವನನ್ನು ನೋಡಿಕೊಂಡು ಒಂದು ಮಾತನ್ನ ತಾನು ಈ ರೀತಿಯಾಗಿ ಹೇಳ್ತಾನೆ. ಯೇಸು ಸ್ವಾಮಿ ಒಂದು ಪದ ಉಪಯೋಗಿಸಿದ್ದು ನನಗೆ ಬಹಳ ಇಷ್ಟ ಕೊಡ್ತು. ಯೇಸು ಸ್ವಾಮಿ ಆತನು ಹೇಳಿದನು, ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯಾದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ತಕ್ಷಣ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಹಾಲೆಲೂಯ. ಯೇಸು ಸ್ವಾಮಿಯನ್ನು ನೋಡಿಕೊಂಡು, ಯೇಸುವೇ ನನಗೆ ಕಣ್ಣು ಬರುವಂತೆ ಮಾಡು ಅಂತ ಹೇಳಿದೆ ತಡ. ಯೇಸು ಸ್ವಾಮಿ ಅವನನ್ನು ನೋಡ್ಕೊಂಡು ಹೇಳಿದ್ರು, ನಿನಗೆ ಕಣ್ಣು ಬರಲಿ. ಕಣ್ಣು ಬರಂಗಾಗ್ಲಿ, ಕಣ್ಣು ಬರ್ಬೋದಾ? ಕಣ್ಣು ಸ್ವಲ್ಪ ಟೈಮ್ ಆದ್ಮೇಲೆ ಇಲ್ಲ 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 ಇಲ್ಲ. ನಂಬಿಕೆಯಿಂದ ಕೂಗಿ ಕರೆಯುವಂತ ಅದೇ ಕ್ಷಣದಲ್ಲಿ ನಿನ್ನ ನಂಬಿಕೆಯಂತೆ ನಿನಗಾಗಲಿ ಎಂಬುದಾಗಿ ಯೇಸು ಸ್ವಾಮಿ ಆತನು ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳಿದನು, ನಿನ್ನ ನಂಬಿಕೆಯೇ ನಿನ್ನನ್ನ
ಸ್ವಸ್ಥ ಮಾಡಿಯದೆ. ಇನ್ನೊಂದ್ಸರಿ ಆ ಪದವನ್ನು ಉಚ್ಚರಿಸ್ತಾನೆ, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿಯದೆ. ನಂಬಿಕೆ ವಿಶೇಷತೆ ಏನು? ಈ ನಂಬಿಕೆಗೆ ಆಧಾರ ಏನು ಗೊತ್ತಾ? ಈ ನಂಬಿಕೆಗೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯ ಯಾರು ಗೊತ್ತಾ? ದೇವರ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ನೀನು ಯಾವಾಗ ನನಗೆ ಸೌಖ್ಯವಾಗಲಿ, ಯೇಸು ಸ್ವಾಮಿ ನನಗೆ ಸೌಖ್ಯ ಮಾಡ್ತಾನೆ, ನಾನು ಯೇಸು ಸ್ವಾಮಿ ಬೆಳಗ್ಗೆ ಬಂದರೆ ನನಗೆ ಸೌಖ್ಯ ಉಂಟಾಗುತ್ತೆ ಎಂದು ಯಾವಾಗ ನೀನು ಹೇಳೋದಕ್ಕಾಗಿ ಪ್ರಾರಂಭಿಸ್ತೋ, ನಿನ್ನ ನಂಬಿಕೆ ಎಲ್ಲ ಕೂಗಿ ಹೇಳಿದ್ದು ನಿನ್ನನ್ನು ಸ್ವಸ್ಥ ಮಾಡುವಂತ ಯೇಸುವನ್ನ ನೀನು ಕೂಗಿ ಹೇಳಿದ್ದು. ಯೇಸುವಿನ ನಾಮವನ್ನ ಯಾರು ಕೂಗಿ ಕರೀತಾರೋ ಅವರು ಎಂದಿಗೂ ಆಶಾಭಂಗ ಪಡುವುದಕ್ಕೆ ನನ್ನ ದೇವರು ಅನುಮತಿ ಕೊಡುವುದೇ ಇಲ್ಲ. ಯೇಸು ಸ್ವಾಮಿ ಹೇಳಿದನು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ಕತ್ತಲಲ್ಲಿ ನೀವಿರ್ಬೋದು, ತಿರಸ್ಕಾರಗಳಲ್ಲಿ ನೀವಿರ್ಬೋದು, ಅವಮಾನಗಳಲ್ಲಿ ಇರ್ಬೋದು. ನಾನು ಕೇಳ್ತೇನೆ, ನಿನ್ನ ನಂಬಿಕೆ ಏನು? ನಿನ್ನ ನಂಬಿಕೆ ಯೇಸು ಸ್ವಾಮಿ ನನ್ನನ್ನು ಸ್ವಸ್ಥ ಮಾಡ್ತಾನೆ ಎನ್ನುವಂತ ನಂಬಿಕೆ ಅಲ್ಲ. ಯೇಸು ಸ್ವಾಮಿ ನನ್ನನ್ನು ಸ್ವಸ್ಥ ಮಾಡಿದ್ದಾನೆ, ಯೇಸು ಸ್ವಾಮಿ ನನ್ನ ಕಣ್ಣೀರನ್ನು ಒರೆಸುತ್ತಾನೆ ಅಲ್ಲ, ಯೇಸು ಸ್ವಾಮಿ ನನ್ನ ಕಣ್ಣೀರನ್ನು ಒರೆಸಿದ್ದಾನೆ. ಇವತ್ತು ಆ ನಂಬಿಕೆ ನಿನ್ನ ಒಳಗಡೆ ಇರುವುದಾದರೆ ನಾನು ಹೇಳ್ತೇನೆ, ನಿನ್ನ ನಂಬಿಕೆ ನಿನ್ನ ಪರಿಸ್ಥಿತಿಗೆ ಬದಲಾವಣೆ ಕೊಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನ ಮೇಲಿಟ್ಟಂತ ನಿನ್ನ ನಂಬಿಕೆ ನಿನ್ನ ಜೀವನದಲ್ಲಿ ಅದ್ಭುತವನ್ನ ತರುತ್ತದೆ. ಇವತ್ತು ಪ್ರಿಯಪಟ್ಟಂತ ದೇವರ ಮಕ್ಕಳೇ, ನಾನು ಒಂದು ಸಂಗತಿಯನ್ನು ನಾನು ಕೂಗಿ ನಾನು ಹೇಳುತ್ತೇನೆ, ನಿನಗೆ ನಂಬಿಕೆ ಇರುವುದಾದರೆ, ಯೇಸು ಕ್ರಿಸ್ತನಲ್ಲಿ ನಿನಗೆ ನಂಬಿಕೆ ಇರುವುದಾದರೆ, ನೀನು ಎಂದಿಗೂ ಆಶಾಭಂಗ ಪಡುವುದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಬೈಬಲಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ಅವನ ಕಣ್ಣು ಬಂದಿದ ತಕ್ಷಣ ಅವನು ಮತ್ತೆ ಭಿಕ್ಷೆ ಬೇಡೋ ಸ್ಥಳಕ್ಕೆ ಹೋಗ್ಲಿಲ್ಲ. ಅವನು ಯೇಸುವಿನ ಹಿಂದೆ ಹೊಸ ಮಾರ್ಗದಲ್ಲಿ ಅವನು ನಡೆದನು. ಈ ಆಗಸ್ಟ್ ತಿಂಗಳ 15ನೇ ತಾರೀಕಂದು ನಿನಗಾಗಿ ಹೊಸ ಮಾರ್ಗಗಳು ತೆರೆಯಲ್ಪಡುತ್ತಾ ಇದೆ, ನಿನಗಾಗಿ ಹೊಸ ಬಾಗಿಲುಗಳು ತೆರೆಯಲ್ಪಡುತ್ತಾ ಇದೆ. ಇನ್ನ ನೀನು ಹಿಂದಿನ ಜೀವಿತಕ್ಕೆ ಹೋಗೋದಿಲ್ಲ, ಇನ್ನ ನೀನು ಹಿಂದಿನ ತಿರಸ್ಕಾರಕ್ಕೆ ಹೋಗೋದಿಲ್ಲ. ನಿನ್ನ ಎಲ್ಲ ಅವಮಾನವನ್ನ, ನಿನ್ನ ಎಲ್ಲ ಶಾಪವನ್ನ, ನಿನ್ನ ಎಲ್ಲ ತಿರಸ್ಕಾರಗಳನ್ನ, ನಿನ್ನ ಎಲ್ಲ ನಿಂದೆಗಳನ್ನ ಯೇಸು ತೆಗೆದಾಕಿ ಇನ್ನ ಮುಂದೆ ನೀನು ಯೇಸುವಿನ ಹಿಂದೆ ನಿನ್ನ ಆಶೀರ್ವಾದದ ಜೀವಿತದ ಕಡೆ ನೀವು ಹೆಜ್ಜೆ ಇಡುವವರಾಗಿದ್ದೀರಾ. ನಾನು ನಿಮಗೋಸ್ಕರ ಒಂದು ಮಾತಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕರಗಳನ್ನ ನಿಮ್ಮ ಪರದೆಗಳ ಮೇಲೆ ಚಾಚಿರಿ. ಪರಿಶುದ್ಧನಾದ ದೇವರೇ, ಈಗ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂದು ನಿನ್ನ ವಾಕ್ಯವನ್ನ ನಿನ್ನ ಜನರಿಗೆ ಹೇಳಿದ್ದೇನೆ. ಹೌದು, ಇವರು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದಾರೆ. ನಿನ್ನ ಜನರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಅದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ನಿನ್ನ ನಾಮದಲ್ಲಿ ನಿನ್ನ ಜನರನ್ನ ಆಶೀರ್ವದಿಸ್ತೇನೆ. ಅದು ಯೇಸುವಿನ ನಾಮದಲ್ಲಿ, ಸ್ವರ್ಗೀಯ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್. ಪ್ರಾರ್ಥನೆಯಿಂದ ಇರ್ರಿ. ಸೇವಕರುಗಳ ಗಮನ ಸೇವೆ ಕಡೆ ನಡೆಸ್ತಾರೆ.